ವೀಕ್ಷಕ ಬಂಧುಗಳೇ ನಮಸ್ಕಾರ. ಇವತ್ತಿನ ಈ ಸಂಚಿಕೆ ಮೈಸೂರಲ್ಲಿರುವಂತಹ KC ಲೇಔಟಿನ ಬಗ್ಗೆ. ಬಹಳ ಹಳೆಯ ಲೇಔಟ್ ಆಗಿರುತ್ತೆ ಇದು KC ಲೇಔಟ್ ಅಂತ. ಎಲ್ಲಿದೆ KC ಲೇಔಟ್ ಅಂದರೆ ಮೈಸೂರಿಂದ ಚಾಮುಂಡಿ ಬೆಟ್ಟಕ್ಕೆ ಹೋಗುವಂತಹ ರಸ್ತೆಯಲ್ಲಿರುವಂತಹ ಏರಿಯಾನೇ KC ಲೇಔಟ್. ಮೋರ್ ದೆನ್ 30 ಇಯರ್ಸ್ ಓಲ್ಡ್ ಲೇಔಟ್ ಇದು. ಬಹಳ ಯೂಶ್ವಲಿ ಈ ಲೇಔಟಲ್ಲಿ ಇರುವಂತಹ ಮನೆಗಳೇನಿದೆ ನನಗೆ ಕಂಡು ಬಂದಂತೆ ಇರುವಂತಹ ಎಲ್ಲ ನಿವೇಶನಗಳೆಲ್ಲ ಅಬೌಟ್ 40-60, 40-70 ಈ ಥರ ಇರುವಂತಹ ಸೈಟ್ಗಳು, ಅಂದರೆ ಬಿಗರ್ ಡೈಮೆನ್ಷನ್ ಸೈಟ್ಸ್. ಬಹಳ ಕಾಮ್ ಆಗಿರುವಂಥ ಏರಿಯಾ. ನಾನು ಸುಮ್ಮನೆ ಜಸ್ಟ್ ಐ ವಾಸ್ ವಾಕಿಂಗ್ ಅರೌಂಡ್ ಆ್ಯಂಡ್ ಐ ಥಾಟ್ ಈ ಲೇಔಟ್ ಬಗ್ಗೆ ಒಂದು ವಿಡಿಯೋ ಮಾಡಬೇಕು ಅಂತ. ನೋಡಿ, ನಾನು ವಿಡಿಯೋ ಮಾಡಬೇಕಾದ್ರೆ ಯಾವುದೇ ತರಹದ ಗಲಾಟೆಗಳಿಲ್ಲ, ಹೆವಿ ಟ್ರಾಫಿಕ್ ವೆಹಿಕಲ್ ಮೂಮೆಂಟ್ ಇಲ್ಲ, ಸಾಲು ಮರಗಳು, ಟಾರ್ ರೋಡು, ಬಾಕ್ಸ್ ಟೈಪ್ ಡ್ರೈನು, ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್ಮು. ಪ್ಯಾಲೇಸಿಂದ ದಿಸ್ ಲೊಕೇಶನ್ ಈಸ್ ಅಬೌಟ್ ಒಂದು 4-5 ಕಿಲೋಮೀಟ್ರ್ ಆಗ್ಬೋದು, 4.5 to 5 ಕಿಲೋಮೀಟರ್ಸು. ಲಲಿತ್ ಮಹಲ್ ಹೋಟೆಲ್ ಪ್ಯಾಲೇಸ್ ಏನಿದೆ, ಲಲಿತ್ ಮಹಲ್ ಪ್ಯಾಲೇಸ್ ಹೋಟೆಲಿಂದ ಮುಂಭಾಗದಲ್ಲಿರುವಂತಹ ಏರಿಯಾ ಇದು. ಲಲಿತ್ ಮಹಲ್ ಏನಿದೆ, ಲಲಿತ್ ಮಹಲ್ ಮುಂದೆ ಇರುವಂತಹ ಏರಿಯಾ ಆಗಿರುತ್ತೆ. ಮೈಸೂರಲ್ಲಿ KC ಲೇಔಟು ಅಕಸ್ಮಾತ್ ಭಾಳ ಜನ ಕೇಳದೇ ಇರ್ಬೋದು, ಬಟ್ ಸಿದ್ಧಾರ್ಥ ಲೇಔಟ್ ಕೇಳಿರ್ತಾರೆ. ಸಿದ್ಧಾರ್ಥ ಲೇಔಟ್ಗೆ ನಾವು ಮಾಲ್ ಆಫ್ ಮೈಸೂರು ಅಥವಾ ಝೂ ಇಂದ ಹೋಗ್ತಾ ಇದ್ದರೆ ಬಲಭಾಗಕ್ಕೆ ಬರುವಂತಹ ಏರಿಯಾನೇ ದಿಸ್ KC ಲೇಔಟ್. ಮೈಸೂರು ಸಿಟಿ ಕಾರ್ಪೊರೇಷನ್ನಿಂದ ಈಗಾಗಲೇ ಮೇಂಟೆನೆನ್ಸ್ ಮಾಡ್ತಾ ಇರುವಂತಹ ಏರಿಯಾ. ಏನು, ಫಾರ್ ಎಕ್ಸಾಂಪಲ್ ಇಲ್ಲೆಲ್ಲೋ ಒಂದು ಕಡೆ ಡ್ರೈನೇಜ್ ಸ್ಟ್ರಕ್ ಆಯಿತು ಅಂದರೆ, ಅಥವಾ ಲೈಟ್ ಕಂಬ ಏನೋ ಬಿದ್ದೋಯ್ತು ಅಂದರೆ, ಅಥವಾ ಯಾವುದೇ ತರಹದ ತೊಂದರೆ ತಾಪತ್ರಯ ಇದ್ದರೆ ಈ ಏರಿಯಾದಲ್ಲಿ ಮೈಸೂರು ಸಿಟಿ ಕಾರ್ಪೊರೇಷನ್ ಅವ್ರು ಬಂದು ಎಲ್ಲ ತೊಂದರೆಗಳನ್ನ ಕ್ಲಿಯರ್ ಮಾಡಿ ಕೊಡ್ತಾರೆ. ಒಂದು. ಎರಡನೇದು, ಬಹಳ ಜನಕ್ಕೆ ರೆಸಿಡೆನ್ಷಿಯಲ್ ಲೇಔಟ್ ಅಂದ ತಕ್ಷಣ ಒಂದು ಬಿಗ್ ಕ್ವಶ್ಚನ್ ಏನು ಅಂತಂದರೆ, ಸುಪ್ರೀತ್ ರೆಸಿಡೆನ್ಷಿಯಲ್ ಏರಿಯಾ ಅಂತಾರೆ, ಹೆವಿ ವೆಹಿಕಲ್ ಮೂವ್ಮೆಂಟ್ ಇರುತ್ತೆ. ಏನಾಗುತ್ತೆ ಅಂದರೆ, ಒಂದು ಏರಿಯಿಂದ ಇನ್ನೊಂದು ಏರಿಯಾ ಕನೆಕ್ಟಿಂಗ್ ಬಂದಾಗ ವೆಹಿಕಲ್ ಮೂವ್ಮೆಂಟ್ ಯೂಶ್ವಲಿ ಜಾಸ್ತಿ ಇರುತ್ತೆ. ಇಲ್ಲಿ ಕನೆಕ್ಟಿಂಗ್ ಏರಿಯಾ ಯಾವುದೂ ಇಲ್ಲ. KC ಲೇಔಟ್ ಬಿಟ್ಟ ತಕ್ಷಣ ನೆಕ್ಸ್ಟು ಚಾಮುಂಡಿ ಬೆಟ್ಟನೇ. ಅದಕ್ಕಾಗಿ ನಾನು ಹೇಳ್ತಾ ಇರೋವಂಥದ್ದು, ಒನ್ ಆಫ್ ದಿ ಫೈನೆಸ್ಟ್ ರೆಸಿಡೆನ್ಷಿಯಲ್ ಲೇಔಟ್ಸ್ ಆಫ್ ಮೈಸೂರು ಈ KC ಲೇಔಟ್ ಅನ್ನೋವಂಥದ್ದು. ನನಗೆ ಪರ್ಸ್ನಲಾಗಿ ಯಾಕೆ ಇಷ್ಟ ಅಂತಂದರೆ, ಬಿಕಾಸ್ ಇಲ್ಲಿರುವಂತಹ ಗ್ರೀನ್ರಿ, ಮ್ಯಾಸಿವ್ ಗ್ರೀನ್ರಿ ಎಲ್ಲ ಕಡೆ ನೋಡ್ಬೋದು. ಭಾಳ ದೊಡ್ಡ ಮರಗಳಿದೆ, ದೊಡ್ಡ ಪಾರ್ಕ್ಗಳಿದೆ. ಚಾಮುಂಡಿ ಬೆಟ್ಟಕ್ಕೆ ಹೋಗುವಂತಹ ರಸ್ತೆ ಎಡಭಾಗದಲ್ಲಿರುವಂತಹ, ನಾನು ಪರ್ಟಿಕ್ಯುಲರಾಗಿ ಇದೇ ಸೈಟ್ ಸೇಲ್ಗಿದೆ ನೋಡಿ, ಈ ಸೈಟ್ ಸೇಲ್ಗಿದೆ, ಆ ಸೈಟ್ ಸೇಲ್ಗಿದೆ ಅಂತ ಹೇಳ್ತಾ ಇಲ್ಲ. ನಾನು ಹೇಳ್ತಾ ಇರೋಂಥ ವಿಚಾರ ಏನು ಅಂತಂದರೆ, ಸೈಟ್ ತೊಗೋಬೇಕಾದ್ರೆ ಇನ್ನೊಂದು ಪಾಯಿಂಟ್ ಇರುತ್ತೆ. ಈ ರೀಸೇಲರ್ಸ್ ಮನಸ್ಸಲ್ಲಿ ನಾನು ಇವಾಗ ತೊಗೋತೀನಿ, ಓವರ್ ಎ ಪೀರಿಯಡ್ ಆಫ್ ಟೈಮ್ ನಾನು ಸೇಲ್ ಮಾಡಬೇಕು ಅಂತ ಇದ್ದೀನಿ, ಏರಿಯಾ ಚೆನ್ನಾಗಿರಬೇಕು, ಲೊಕ್ಯಾಲಿಟಿ ಚೆನ್ನಾಗಿರಬೇಕು ಅಂತಿರುತ್ತೆ. ಅವ್ರಿಗೆ ಭಾಳ ಸೂಟೇಬಲ್ಲು. ನಮ್ಮ ಮೈಸೂರಲ್ಲಿ ನಾನು ಸೈಟ್ ತೊಗೊಂಡು ಮನೆ ಕಟ್ತೀನಿ, ಬಟ್ ಆದರೆ ನನಗೆಲ್ಲದಕ್ಕೂ ಹತ್ತಿರ ಇರಬೇಕು. ರೈಲ್ವೆ ಸ್ಟೇಷನ್ನು, ಬಸ್ ಸ್ಟ್ಯಾಂಡು, ದೇವರಾಸೋಡ್ ರಸ್ತೆ, ಮೈಸೂರು ಸಿಟಿ ಪ್ಯಾಲೇಸು, ನಾವು ಕಮರ್ಷಿಯಲ್ ಹಬ್ ಏನಂತ ಹೇಳ್ತೀವಿ, ಅಥವಾ ಒಂದು ಸ್ಕೂಲು, ಕಾಲೇಜು, ಡಾಕ್ಟರ್ ಕ್ಲಿನಿಕ್ಗಳು, ಶಾಪಿಂಗ್ ಸೆಂಟ್ರು, ಸೂಪರ್ ಮಾರ್ಕೆಟು, ಇವೆಲ್ಲ ಇರುವಂತಹ ಏರಿಯಾ ಬೇಕು ಅಂತ ನಾವು ಹುಡುಕ್ತಾ ಇರ್ತೀವಿ. ಬಟ್ ಅಂದರೂ ಅದೆಲ್ಲ ಇದ್ದರೂ ಸಹ ಕ್ವೈಟಾಗಿರಬೇಕು, ಗಲಾಟೆ ಇರಬಾರ್ದು. ಅಕ್ಕಪಕ್ಕದಲ್ಲಿರುವಂತಹ ಏರಿಯಾ, ಅಕ್ಕಪಕ್ಕದಲ್ಲಿರುವಂತಹ ಮನೆಗಳೆಲ್ಲವೂ ಸೌಂಡ್ ಗಲಾಟೆ ಜಾಸ್ತಿ ಇಲ್ಲದಿರುವಂತಹ ಏರಿಯಾ ಆಗಿರಬೇಕು ಅನ್ನೋ ಒಂದು ಪ್ರಶ್ನೆ, ಒಂದು ಆಸೆ ಎಲ್ರಿಗೂ ಇರುತ್ತೆ. ಆ ಲೆಕ್ಕಾಚಾರದಲ್ಲಿ ನೋಡಿದಾಗ ಮೈಸೂರಲ್ಲಿ ಈ KC ಲೇಔಟು ಒನ್ ಆಫ್ ದ ಫೈನೆಸ್ಟ್ ಏರಿಯಾಸ್. ನಾನು ಈ ಏರಿಯಾದಲ್ಲಿ ಭಾಳಷ್ಟು 2 ದೊಡ್ಡ ಪಾರ್ಕ್ಗಳನ್ನ ನೋಡಿದ್ದೀನಿ. ಭಾಳ ಎಂಜಾಯ್ ಮಾಡ್ತಾ ಇರ್ತಾರೆ ಇಲ್ಲಿ ರೆಸಿಡೆಂಟ್ಸ್. ಅಲ್ಲಿ ಬಂದು ಆರಾಮಾಗಿ ಓಡಾಡ್ತಾ ಮಾರ್ನಿಂಗ್ಸ್ ಆ್ಯಂಡ್ ಈವ್ನಿಂಗ್ಸು ಬಹಳ ಚೆನ್ನಾಗಿರುತ್ತೆ ಈ ಏರಿಯಾದಲ್ಲಿ. ದಟ್ ಟು ದ ವ್ಯೂ ಆಫ್ ಲಲಿತ್ ಮಹಲ್ ಪ್ಯಾಲೇಸು, ಚಾಮುಂಡಿ ಹಿಲ್ಲು, ಆ ಚಾಮುಂಡಿ ಬೆಟ್ಟದಿಂದ ಬರುವಂತಹ ಗಾಳಿ, ಒಂದು ಲೆವೆಲ್ ಆಫ್ ಆಕ್ಸಿಜನ್ ಇಸ್ ಲಿಟ್ಲ್ ಹೈಯರ್ ಅಂತ ನನಗೆ ಯಾವಾಗಲೂ ಫೀಲಿಂಗು ಈ ಏರಿಯಾಗೆ ಬಂದಾಗೆಲ್ಲ. ಅಂದರೆ ಆಕ್ಸಿಜನ್ ಲೆವೆಲ್ಲು ಯಾವಾಗ ಹೈ ಇರುತ್ತೆ ಅಂದರೆ, ಡೆನ್ಸಿಟಿ ಆಫ್ ಟ್ರೀಸ್ ಆರ್ ಮೋರ್, ಹತ್ತಿರದಲ್ಲಿ ಮರಗಳಿದ್ದು ಭಾಳ ಪರಿಸರ ಪರಿಶುದ್ಧವಾಗಿದ್ದಾಗ ಹೈಯರ್ ಲೆವೆಲ್ ಆಫ್ ಆಕ್ಸಿಜನ್ ಇರುತ್ತೆ. ಭಾಳ ಚೆನ್ನಾಗಿದೆ ಕಣ್ರಿ ಈ ಏರಿಯಾ ಮೈಸೂರಿನಲ್ಲಿ. KC ಲೇಔಟ್ ಅಂತ. ಪ್ಯಾಲೇಸಿಂದ ನಾನು ತುಂಬ ದೂರ ಇಲ್ಲ,
4-5 ಕಿಲೋಮೀಟರ್ ಅಷ್ಟೇ ಮೈಸೂರು ಚಾಮುಂಡಿ ಬೆಟ್ಟಕ್ಕೆ ಹೋಗುವಂತಹ ರಸ್ತೆಯಲ್ಲಿ ಎಡಭಾಗದಲ್ಲಿರುವಂತಹ ಕೆ ಸಿ ಲೇಔಟ್ ಇದು. ಇಲ್ಲಿ ನಿವೇಶನ ಸೇಲ್ಗಿದೆ. ಎಸ್, ಐ ಕಮ್ ಟು ದಟ್ ಪಾಯಿಂಟ್. ನಿವೇಶನ ಸೇಲ್ಗಿದೆ. ಬಟ್ ನಾನು ಯಾವ ನಿವೇಶನ ಸೇಲ್ಗಿದೆ ಅನ್ನೋದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿರ್ತೀನಿ. ಅಂದರೆ ಅದರ ಉದ್ದಳತೆ, ಅದರ ಫೇಸಿಂಗು, ಆಮೇಲೆ ಅದರ ಬೆಲೆ ಎಲ್ಲವನ್ನು ನಾನು ಕ್ಲಿಯರಾಗಿ ಮೆನ್ಷನ್ ಮಾಡಿರ್ತೀನಿ. ಅಂದರೆ ವಾಟ್ ಇಸ್ ದ ಸೆಲ್ಲಿಂಗ್ ರೇಟ್ ಇದೆ, ಆಮೇಲೆ ಅದರದ ರೇಟ್ ಎಷ್ಟು, ಫೇಸಿಂಗ್ ಎಷ್ಟು, ಎಲ್ಲ ನಾನು ಕ್ಲಿಯರಾಗಿ ಕೊಟ್ಟಿರ್ತೀನಿ. ಈ ವಿಡಿಯೋ ನೋಡ್ತಾ ಇದ್ದು ಮೈಸೂರಿನ ಕೆ ಸಿ ಲೇಔಟ್ ಸೈಟ್ ಸೇಲ್ಗೆ ನಾವು ನೋಡ್ತಾ ಇದ್ದೀವಿ ಅಂತಂದರೆ ಡಿಸ್ಕ್ರಿಪ್ಷನ್ ನಂಬರ್ ಇದೆ. ಯು ಕ್ಯಾನ್ ಕಾಲ್ ಮಿ ಆರ್ ವಾಟ್ಸ್ಆ್ಯಪ್ ಮಿ. ಥ್ಯಾಂಕ್ ಯು.